ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನುಡಿಸಿರಿ. ನಾನು ಮನೋವೈದ್ಯ. ಚರ್ಮರೋಗ ಮಾಹಿತಿ ಮಾತುಕತೆ ನುಡಿಸಿರಿ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಈ ಚರ್ಮರೋಗ ಅನ್ನುವಂಥದ್ದು ಎಲ್ಲರಲ್ಲೂ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಕೋವಿಡ್ ನಂತರದ ದಿನಗಳಲ್ಲಿ ಈ ಚರ್ಮ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಅವರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋದಾಗ ಹೆಚ್ಚಿನ ಜನರು ಕೆಲವೊಂದು ಅವರ ಜೀವನ ಶೈಲಿ ಇರ್ಬೋದು, ಮತ್ತು ಕೆಲವೊಂದು ಸಣ್ಣ ಪುಟ್ಟ ನಮ್ಮ ಚರ್ಮ ಕಾಯಿಲೆಗಳು ಉಂಟಾದಾಗ ನಾವು ಸೆಲ್ಫ್ ಮೆಡಿಕೇಷನ್ ಅಂತ ಮಾಡ್ಕೋತೀವಿ. ಎಲ್ಲರೂ ಡಾಕ್ಟರ್ ಹತ್ರ ಯಾಕೆ ಹೋಗೋದು, ನಮ್ಮ ಹಳ್ಳಿ ಔಷಧಿಗಳಿರ್ಬೋದು, ಏನೋ ಒಂದಿದೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಸರಿಯಾದಂತಹ ಒಂದು ಮಾಹಿತಿ ಇಲ್ಲದೇ ಆ ಔಷಧಿಗಳನ್ನು ಮಾಡ್ಕೊಳ್ಳೋದ್ರಿಂದ ಕೆಲವರು ದೀರ್ಘಕಾಲಿಕವಾದಂತಹ ಒಂದು ಚರ್ಮ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅದು ಮತ್ತೆ ಯಾವುದೋ ರೀತಿಯಲ್ಲಿ ಸೈಡ್ ಇಫೆಕ್ಟ್ ಕೊಟ್ಟು ಅದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಎಷ್ಟೋ ಜನರಿಗೆ ಈ ಒಂದು ಚರ್ಮ ಕಾಯಿಲೆ ಬಗ್ಗೆ ಕೆಲವೊಂದು ತಪ್ಪು ತಿಳುವಳಿಕೆ ಇದೆ, ಕೆಲವೊಂದಷ್ಟು ಮಾಹಿತಿಯ ಕೊರತೆ ಇದೆ. ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ಜನರು ಈ ಥರ ಒಂದು ಚರ್ಮ ಕಾಯಿಲೆಯಿಂದ ಬಳಲ್ತಾ ಇರುವಂಥದ್ದು ಕಂಡು ಬಂದಿದ್ದರಿಂದ ನಮ್ಮ ನುಡಿಸಿರಿ ವಾಹಿನಿಯಿಂದ ಈ ಒಂದು ಇದರ ಕುರಿತಾಗಿ, ಚರ್ಮ ಕಾಯಿಲೆ ಕುರಿತಾಗಿ, ಚರ್ಮದ ಕುರಿತಾಗಿ ಒಂದು ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ಮತ್ತು ಅವೇರ್ನೆಸ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ನುಡಿಸಿರಿ ವಾಹಿನಿ ಈಗ ಮಾಡ್ತಾ ಇದೆ. ಸೊ ಇದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ, ಚರ್ಮದ ಕುರಿತಾಗಿ ಕೆಲವು ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಲಿಕ್ಕೆ, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ರೋಗ ಇದೆ, ನಾವು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಹೀಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶಿವಾನಂದ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟರ್, ಈಗ ನಿಮಗೆ ಗೊತ್ತಿದೆ, ಕೋವಿಡ್ ನಂತರದ ಒಂದು ದಿನಗಳಲ್ಲಿ ಈಗ ಚರ್ಮ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ತುಂಬ ಜನ ದೀರ್ಘಕಾಲಿಕವಾದಂಥ ಒಂದು ಚರ್ಮ ರೋಗದಿಂದ ಬಳಲ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿರ್ಬೋದು. ನಮ್ಮ ಮೊದಲನೇ ಪ್ರಶ್ನೆ ಏನು ಅಂದರೆ, ನೀವು ಈ ಒಂದು ಚರ್ಮರೋಗ ತಜ್ಞರೇ ಆಗೋದಕ್ಕೆ ಏನು ಕಾರಣ, ಈ ಒಂದು ಫೀಲ್ಡನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ. ಮೊದಲನೇದಾಗಿ ನುಡಿಸಿರಿ ಚಾನೆಲ್ ಮುಖಾಂತರ ಜನರಲ್ಲಿ ಸೋಷಿಯಲ್ ಅವೇರ್ನೆಸ್ ಮೂಡಿಸ್ಬೇಕು ಹೇಳುವ ಉದ್ದೇಶದಿಂದ ಈ ಒಂದು ಟಾಪಿಕನ್ನು ನೀವು ತಂದಿದ್ದಕ್ಕೆ ನಿಮಗೆ ಮೊದಲು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ರಿಯಲಿ ರಿಕ್ವೈರ್ಡ್, ಅವಶ್ಯಕತೆ ಉಂಟು. ಹೌದು. ನೀವು ಕೇಳಿದ ಹಾಗೆ ನಾನು ಡಾಕ್ಟರ್ ಶಿವಾನಂದ್ ಹೆಗ್ಡೆ ಅಂತ ಕಳೆದ 2009ರಿಂದ ನಾನು ಚರ್ಮರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕೆ ನಾನು ಈ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ, ನಾನು ಅದಕ್ಕೂ ಮೊದಲು ಕುಷ್ಠರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದೆ. ಆ ಟೈಮಲ್ಲಿ ಜನರಲ್ಲಿ ಭಾಳಷ್ಟು ಚರ್ಮರೋಗಕ್ಕೆ ಸಂಬಂಧಪಟ್ಟಂಥ ಕನ್ಫ್ಯೂಷನ್ ಇದೆ, ಅವೇರ್ನೆಸ್ ಇಲ್ಲ ಹೇಳುವಂಥ ವಿಷಯ ನನಗೆ ಗಮನಕ್ಕೆ ಬಂತು. ಅದೇ ಟೈಮಲ್ಲಿ ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಅವಶ್ಯಕತೆ ಇದೆ ಅಂತಲೂ ಅನಿಸ್ತು. ಆ ಟೈಮಲ್ಲಿ ನನಗೆ ಸೀಟು ಸಿಕ್ತು. ಅದರಲ್ಲಿ ನಾನು ಚರ್ಮರೋಗವನ್ನೇ ಆರಿಸ್ಕೊಂಡೆ. ನಾನು ಆರಿಸ್ಕೊಂಡಾಗ ಭಾಳ ಜನ ನನ್ನನ್ನು ಕೇಳಿದರು, ಬರೀ ಕುಜ್ಲಿಕ ಡಾಕ್ಟರ್ ಆಗ್ಲಿಕ್ಕೆ ಹೊರಟಿದೆಯಲ್ಲ, ಯಾಕೆ ನಿಂಗೆ ಬೇರೆ ಯಾವುದು ಸಬ್ಜೆಕ್ಟೇ ಇಲ್ವಾ, ಚರ್ಮರೋಗ ಗುಣ ಆದರೆ ತೋರಿಸ್ಕೊಂಡ್ರೆ ಗುಣ ಆಗುತ್ತೆ ಹೇಳುವಂಥ ಒಂದು ಭಾವನೆ ಜನರಲ್ಲಿತ್ತು. ಆದರೆ ದಿನನಿತ್ಯದ ಅಲ್ಲಿ ನಮ್ಮಲ್ಲಿ ಹೇಗೆ ಡೆವಲಪ್ಮೆಂಟ್ಸ್ ಆದಾಗೆ ಚರ್ಮರೋಗಕ್ಕೆ ಸಂಬಂಧಪಟ್ಟು ತುಂಬ ಡೆವಲಪ್ಮೆಂಟ್ ಆಗಿದೆ. ನಮ್ಮದು ಒಂದು ಈಗ ಡರ್ಮಟಾಲಜಿ ಅಂತಲೇ ಒಂದು ಸ್ಪೆಷಾಲಿಟಿ ಬಂದಿದೆ. ಡರ್ಮಟಾಲಜಿ ಒಂದು ಕಾಲದಲ್ಲಿ ಲಾಸ್ಟ್ ಅಂದರೆ ರ್ಯಾಂಕ್ ಇಲ್ಲದೇ ಇದ್ದವರಿಗೆ ಸಿಗುವಂಥ ಸಬ್ಜೆಕ್ಟ್ ಆಗಿತ್ತು. ಈಗ ಸ್ಟಾರ್ಟಿಂಗ್ 100 ರ್ಯಾಂಕ್ ಒಳಗಡೆ ಜನರಲ್ ಮೆರಿಟಲ್ಲಿ ಡರ್ಮಟಾಲಜಿ ಸಿಗಲ್ಲ. ಅದು ಅಷ್ಟು ಇಂಪಾರ್ಟೆನ್ಸ್ ಜನರಿಗೆ ಡರ್ಮಟಾಲಜಿ ಮೇಲೆ ಬಂದಿದೆ. ಜನ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಡರ್ಮಟಾಲಜಿ ಅಂದರೆ ಚರ್ಮರೋಗ ವಿಭಾಗದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಕವರ್ ಮಾಡ್ತೇವೆ. ಚರ್ಮದ ತೊಂದರೆಗಳು, ಚರ್ಮದ ಕಾಯಿಲೆಗಳು, ಜೊತೆಗೆ ಕಳೆದ ದಶಕದಲ್ಲಿ ನಮಗೆ ಭಾಳ ತೊಂದರೆ ಕೊಡ್ತಾ ಇರುವಂಥ ಲೆಪ್ರಸಿ ನೀವು ಕೇಳಿರ್ಬೋದು, ಕುಷ್ಠರೋಗಕ್ಕೆ ಸಂಬಂಧಪಟ್ಟಂಥ ರೋಗಿಗಳನ್ನು ನಾವು ಈ ಒಂದು ವಿಭಾಗದಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಎಸ್ ಟಿ ಡಿಸ್ ಅಂದರೆ ಲೈಂಗಿಕ ಕಾಯಿಲೆಗಳು, ಲೈಂಗಿಕ ಕಾಯಿಲೆಗಳ ಬಗ್ಗೂ ಸಹಿತ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಇದರಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ನಾವು ಚರ್ಮರೋಗ ತಜ್ಞರೇ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ 1-2 ಸಬ್ಜೆಕ್ಟ್ ಆ್ಯಡ್ ಆಗಿದೆ. ಅದಕ್ಕೆ ಜನರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ ಈ ಸಬ್ಜೆಕ್ಟಲ್ಲಿ. ಮೇನ್ ಅಂದರೆ ಡರ್ಮಟೋ ಸರ್ಜರಿ ಮತ್ತು ಕಾಸ್ಮೆಟಾಲಜಿ ಅಂತ. ಕಾಸ್ಮೆಟಾಲಜಿ ಅಂದರೆ ಸೌಂದರ್ಯವರ್ಧಕ ಚಿಕಿತ್ಸೆ. ಜನರಲ್ಲಿ ಸೌಂದರ್ಯದ ಬಗ್ಗೆ, ಅವರ ಲುಕ್ ಬಗ್ಗೆ ಜಾಸ್ತಿ ಅವೇರ್ನೆಸ್ ಬಂದದ್ರಿಂದ ಅದನ್ನು ಕಾಸ್ಮೆಟಾಲಜಿ ಅಂತ ಒಂದು ಡಿವಿಷನ್ ಮಾಡಿ ಅದು ಡರ್ಮಟಾಲಜಿಯಲ್ಲೇ ಸೇರಿಸಿದ್ದಾರೆ. ಜೊತೆಗೆ ಡರ್ಮಟೋ ಸರ್ಜರಿ, ಚರ್ಮಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸರ್ಜರಿಗಳು, ಕೆಲವೊಂದು ಕೂದಲು ಹೋದಂಥ ಸಂದರ್ಭದಲ್ಲಿ ಕೂದಲನ್ನು ಹಾಕುವಂಥದ್ದು, ಇದು ಡರ್ಮಟೋ ಸರ್ಜರಿ ಅಂಡಲ್ಲಿ ಬರ್ತದೆ. ಇವೆಲ್ಲ ಸಬ್ಜೆಕ್ಟನ್ನು ಸೇರಿಸ್ಕೊಂಡು ಈಗ ಡರ್ಮಟಾಲಜಿ ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಕಳೆದ 7 ವರ್ಷದಿಂದ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಸರ್, ಈಗ
ನೋಡೋಣ ಈಗ ಹಾಗಾದರೆ ಈ ಚರ್ಮ ಅಂದರೆ ಚರ್ಮ ಅಂದ ಕೂಡಲೇ ನಮಗೆ ನಮ್ಮ ಚರ್ಮದ ಇದು ಇಂಪಾರ್ಟೆಂಟ್ ಆಗುತ್ತೆ. ಚರ್ಮ ಯಾಕೆ ಒಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಮತ್ತು ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು? ನಿಜವಾಗಿ ಒಂದು ಸಾಮಾನ್ಯ ಜನರು ಡಾಕ್ಟರನ್ನು ಹೊರತಾಗಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕೆ ಆಯಿತು, ಮತ್ತು ಸಾಮಾನ್ಯ ಜನರು ನಾವು ಯಾಕೆ ತಿಳ್ಕೋಬೇಕಾಗಿದೆ ಅದನ್ನು ಕುರಿತಾಗಿ? ಒಳ್ಳೆ ಪ್ರಶ್ನೆ. ಈಗ ಚರ್ಮ ರೋಗಕ್ಕೆ ನಾವು ಔಷಧಿ ಮಾಡಿದ್ರ ಮೊದಲು ಚರ್ಮದ ಕೆಲಸಗಳೇನು ಅಂತ ಹೇಳೋದನ್ನು ತಿಳ್ಕೊಳ್ಳೋಣ. ಫಂಕ್ಷನ್ಸ್ ಏನು, ನಮ್ಮ ಚರ್ಮದ ಫಂಕ್ಷನ್ಸ್ ಏನು? ದೇಹದ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಚರ್ಮ. ದೇಹದ ಹೊರಭಾಗವನ್ನು ಕವರ್ ಮಾಡುವಂಥ ಅಂಗ ಚರ್ಮ. ಇದು ಒಂದು ಅಂಗ. ದೇಹದ ಅತಿ ದೊಡ್ಡ ಅಂಗ ಚರ್ಮ. ಸ್ಕಿನ್ ಇಸ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ದ ಬಾಡಿ. ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಥರ ಕೆಲಸ ಮಾಡುತ್ತೆ. ಎಲ್ಲ ಕಡೆ ಚರ್ಮ ಒಂದೇ ಥರ ಇರಲ್ಲ. ಯಾಕಂದರೆ ಅದು ಒಂದು ರೀತಿ ನಮ್ಮಲ್ಲಿ ಇರುವಂಥ ಒಂದು ಏನು ಹೇಳ್ತಾರೆ, ಕಾಲಿನ ಚರ್ಮ ದಪ್ಪ ಇರ್ತದೆ, ಕೈ ಚರ್ಮ ದಪ್ಪ ಇರ್ತದೆ, ಮುಖದ ಚರ್ಮ ತೆಳ್ಳಗಿರ್ತದೆ, ತುಟಿ ಚರ್ಮ ಭಾಳ ಸಾಫ್ಟ್ ಇರ್ತದೆ. ಈ ಎಲ್ಲ ಭಾಗಗಳು ಒಂದೇ ಥರ ಇರಲ್ಲ. ಅದರದ್ದಾದ ಕೆಲವೊಂದು ಫಂಕ್ಷನ್ಸ್ಗಳಿದ್ದಾವೆ. ಸೊ ಮೇನ್ ಫಂಕ್ಷನ್ಸ್ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಥರ ನಮ್ಮ ಹೊರಗಿನಿಂದ ಬರುವಂತಹ ಡ್ಯಾಮೇಜಸ್. ಉದಾಹರಣೆಗೆ ಹೇಳಿದೆ, ಕಾಲಿನ ಚರ್ಮ ದಪ್ಪ ಇರೋದ್ರಿಂದ ನಮಗೆ ಯಾವುದೇ ರೀತಿ ಇಂಜುರಿ ಆಗಲ್ಲ. ಕೈ ಇರೋದ್ರಿಂದ ಹಾರ್ಡ್ ವರ್ಕ್ ಮಾಡಿದಾಗ ಕೈಗಳಿಗೆ ಒಳಗೆ ಭಾಗಕ್ಕೆ ಪೆಟ್ಟಾಗಲ್ಲ. ಹೀಗೆ ನಮ್ಮ ದೇಹವನ್ನು ಹೊರಗಿನ ಇಂಜುರಿಗಳಿಂದ ರಕ್ಷಣೆ ಮಾಡೋದು ಮೇನ್ ಇದರ ಒಂದು ಫಂಕ್ಷನ್. ಬಿಸಿಲಿರ್ಬೋದು, ಬೆಂಕಿ ಇರ್ಬೋದು, ಟ್ರಾಮಾ ಇರ್ಬೋದು, ಏನಾದರೂ ಹಜಾರ್ಡಸ್ ಕೆಮಿಕಲ್ಸ್ ಇರ್ಬೋದು, ಇದು ಎಲ್ಲದರಿಂದ ಪ್ರೊಟೆಕ್ಷನ್ ಕೊಡೋದು ಇದರ ಒಂದು ಫಂಕ್ಷನ್. ಒಂದನೇದು. ಎರಡನೇದು, ನಮ್ಮ ಸುತ್ತಮುತ್ತಲು ಎಷ್ಟೊಂದು ವಸ್ತುಗಳಿದ್ದಾವೆ. ಇದೇ ಒಂದು ಇದರಲ್ಲಿ ಎಷ್ಟೊಂದು ವಸ್ತುಗಳಿದ್ದಾವೆ, ಅವುಗಳಿಂದ ಪ್ರೊಟೆಕ್ಷನ್ ಆಗೋದಕ್ಕಲ್ಲ, ಅವು ನಮ್ಮ ದೇಹದ ಒಳಗಡೆ ಸೇರಬಾರ್ದಲ್ವ. ಅದು ಸಹಿತ ನಮ್ಮ ದೇಹದ ಹೊರಗಿನ ಬೇಡದ ವಸ್ತುಗಳು ದೇಹದ ಒಳಗೆ ಹೋಗದಿದ್ದಂಗೂ ಸಹ ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ದೇಹದ ಒಳಗೆ ನಮಗೆ ಬೇಕಾದಂಥ ವಸ್ತುಗಳು ಹೊರಗಡೆ ಹೋಗದಿದ್ದಂಗೂ ಸಹಿತ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನೋಡಿ, ಸಮ್ಮರ್, ಏಪ್ರಿಲ್ ಮೇದಲ್ಲಿ ಇದ್ದೀವಿ, ಅಷ್ಟೊಂದು ಟೆಂಪ್ರೇಚರ್ ಇದೆ. ಅದು ಕೂಲಿಂಗ್ ಎಫೆಕ್ಟ್ ದೇಹಕ್ಕೆ ಮಾಡೋದು ಸ್ಕಿನ್. ಟೆಂಪರೇಚರನ್ನು ಮೇಂಟೈನ್ ಮಾಡೋದು ಚರ್ಮ. ಹೇಗೆ ಚಳಿಗಾಲದಲ್ಲಿ ಚರ್ಮವನ್ನು ಹೊರಗಿನ ಚಳಿಯಿಂದ ರಕ್ಷಣೆ ಮಾಡ್ತದೋ ಹಾಗೆ ಬೇಸಿಗೆಯಲ್ಲಿ ಟೆಂಪರೇಚರ್ ಉಷ್ಣಾಂಶದಿಂದ ಸಹಿತ ರಕ್ಷಣೆ ಮಾಡ್ತದೆ. ಮಳೆಗಾಲದಲ್ಲಿ ಹೊರಗಿನ ವಾತಾವರಣದಲ್ಲಿ ಮಾಯ್ಶ್ಚರ್ ಇದ್ದು ಅದನ್ನು ಒಳಗಡೆ ಹೋಗಿದ್ದಂಗೂ ಸಹಿತ ಪ್ರೊಟೆಕ್ಟ್ ಮಾಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಇದರ ಜೊತೆಗೆ ನಮ್ಮ ಸುತ್ತಮುತ್ತಲು ಕಾಣೋ ವಸ್ತು ಆಯಿತು, ನಮ್ಗೆ ಕಾಣದೇ ಇರೋದು ತುಂಬ ಇದ್ದಾವೆ. ಮೈಕ್ರೋ ಆರ್ಗಾನಿಸಮ್ಸ್ ಇದ್ದಾವೆ, ಬ್ಯಾಕ್ಟೀರಿಯಾ ಇದ್ದಾವೆ, ಫಂಗಸ್ ಇದ್ದಾವೆ, ವೈರಲ್ ಇನ್ಫೆಕ್ಷನ್ಗಳಿದ್ದಾವೆ. ನಮ್ಮ ಸುತ್ತಮುತ್ತಲು ತುಂಬ ವೈರಸ್ಗಳಿದ್ದಾವೆ, ತುಂಬ ಪೆಥೋಜನ್ಸ್ ಇದ್ದೆ. ಅವು ನಮ್ಮ ದೇಹಕ್ಕೆ ಒಳಗಡೆ ಸೇರಿದಂಗೆ, ನಮ್ಮ ದೇಹಕ್ಕೆ ಅದರಿಂದ ಕಾಯಿಲೆಗಳು ಬರೆದಿದ್ದಂಗೆ ಪ್ರೊಟೆಕ್ಟ್ ಮಾಡೋದು ಸಹಿತ ಚರ್ಮ. ಆಮೇಲೆ ಈಗಿನ ಬಾಹ್ಯ ಸೌಂದರ್ಯ ಏನು ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ, ಅದು ಸ್ಕಿನ್ನಿಂದನೇ ಬರೋದು. ಸೌಂದರ್ಯವನ್ನು ನೀಡೋದು ಸಹಿತ ಚರ್ಮ. ಈಗಾಗಲೇ ಹೇಳಿದಾಗೆ ಅಲ್ಟ್ರಾವೈಲೆಟ್ ರೇಸ್ ಅಂತ ಇರುತ್ತೆ. ಈಗ ನಮ್ಮ ಓಜೋನ್ ಲೇಯರ್ ಡ್ಯಾಮೇಜ್ ಆಗಿದೆ ಅಂತ ನಾವು ಕೇಳಿದ್ದೀವಿ. ಇದರಿಂದ ಅಲ್ಟ್ರಾವೈಲೆಟ್ ರೇಸ್ ತುಂಬ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಪ್ರೊಟೆಕ್ಟ್ ಮಾಡೋದು ಸಹಿತ ನಮ್ಮ ಚರ್ಮನೇ. ಅದೇ ಥರ ತುಂಬ ರೀತಿಯ ಫಂಕ್ಷನ್ಗಳನ್ನು ನಮ್ಮ ಸ್ಕಿನ್ನಲ್ಲಿ ನಾವು ಕಾಣಿಸ್ತೇವೆ. ರೋಗಾಣುಗಳಿಂದ ಬಚಾವ್ ಮಾಡೋದು, ಹೊರಗಿನ ಟ್ರಾಮಾದಿಂದ ಬಚಾವ್ ಮಾಡೋದು, ಸುತ್ತಮುತ್ತಲು ಇರುವಂತಹ ಆರ್ಗ್ಯಾನಿಸಮ್ಸ್ ನಮ್ಮ ದೇಹದ ಒಳಗಡೆ ಹೋಗದಿದ್ದಂಗೆ ನೋಡ್ಕೊಳ್ಳೋದು, ಸೌಂದರ್ಯವನ್ನು ನೀಡೋದು, ಟೆಂಪ್ರೇಚರ್ ರೆಗ್ಯುಲೇಷನ್, ಹೀಗೆ ತುಂಬ ಹೇಳ್ತಾ ಹೋದರೆ ತುಂಬಾ ಇದೆ. ಇವೆಲ್ಲ ಸ್ಕಿನ್ನಿನ ಒಂದು ಫಂಕ್ಷನ್ಸ್ ಅಂತ ಹೇಳ್ತೇವೆ. ಈ ಥರದಲ್ಲಿ ಪ್ರೊಟೆಕ್ಷನ್ ಮಾಡೋದ್ರಿಂದ ಇದಕ್ಕೆ ಪ್ರೊಟೆಕ್ಟರ್ ಆಫ್ ದಿ ಬಾಡಿ. ಸ್ಕಿನ್ ಹೆಲ್ತ್ ಇಸ್ ಇಂಟರ್ನಲ್ ಹೆಲ್ತ್. ನಮ್ಮ ಚರ್ಮದ ಹೆಲ್ತ್ ಚೆನ್ನಾಗಿದ್ದರೆ ಇಂಟರ್ನಲ್ ಹೆಲ್ತ್ ಚೆನ್ನಾಗಿದೆ ಅಂತ ಒಂದು ನುಡಿನೇ ಇದೆ. ಸೊ ಅದರಿಂದ ಚರ್ಮದ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ ಸರ್, ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಈಗ ನಮ್ಮದು ಮತ್ತೊಂದು ಏನು ಡೌಟ್ ಅಂದರೆ, ಈಗ ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಚರ್ಮದ ಮೇಲೆ ಯಾವುದಾದ್ರು ಪರಿಣಾಮ ಬೀರುತ್ತೆ? ಅಂದರೆ ಈಗ ನಾವು ನಮ್ಮಲ್ಲಿ ಕೋಪ ಬರುವಂಥದ್ದು ಅಥವಾ ಅಸಹನೆ ಬರುವಂಥದ್ದು, ಈ ಥರ ಕೆಲವೊಂದು ಮನುಷ್ಯರಲ್ಲಿ ಆಗ್ತಾನೆ ಇರುತ್ತೆ. ಯಾರಲ್ಲಿ ಅತಿಯಾದ ಕೋಪ ಅಸಹನೆ ಇದ್ದಾಗ ಆ ಥರ ಒಂದು ಚರ್ಮದ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಅದು ನಿಜಾನ? ಅದು ಆ ಥರ ಆಗತ್ತಾ? ಇದು ಭಾಳ ಸಮಂಜಸವಾಗಿದೆ. 40 to 60% ಸ್ಕಿನ್ ಡಿಸೀಸ್ ಮಾನಸಿಕ ಕಾಯಿಲೆಗಳಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಸೈಕೋಲಾಜಿಕಲಿ ರಿಲೇಟೆಡ್ ಸ್ಕಿನ್ ಡಿಸೀಸೇ ಜಾಸ್ತಿ ಇದೆ. ಈಗ ನಾನು ಆಸ್ಪತ್ರೆಯಿಂದ ಬರುವ ಒಂದೇ ಒಂದು ನನಗೆ ನೆನಪಾಗ್ತಾ ಇದೆ. ಈಗ ಒಂದು ಪೇಷಂಟ್ ಬಂದಿದ್ದರು, ಅವರು ಎಲ್ಲೋ ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ಹಾಸ್ಟೆಲಲ್ಲಿದ್ದಾರೆ, ತುಂಬ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಚರ್ಮಕ್ಕೆ ಇನ್ಫೆಕ್ಷನ್ ಆಗಿದೆ. ಅವರು ಲಾಸ್ಟಿಗೆ ಪ್ರಶ್ನೆ ಕೇಳ್ತಾರೆ, ಇದರಿಂದ ಎಷ್ಟೊಂದು ನನಗೆ ಮಾನಸಿಕವಾಗಿ ಇದಾಗಿದೆ ಅಂದರೆ, ಟಾರ್ಚರ್ ಆಗಿದೆ ಅಂದರೆ, ಇದು ಗುಣ ಆಗುತ್ತೆ ಡಾಕ್ಟ್ರೆ ಅಂದರೆ ಆ ಥರ ಅವ್ರು ಓದಲಿಕ್ಕೆ ಕಷ್ಟ, ಅವ್ರ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಅವ್ರು ವರ್ಕ್ ಮಾಡಲಿಕ್ಕೆ ಕಷ್ಟ, ಎಲ್ಲರೂ ಎದುರಿಗೆ ತೋರಿಸ್ಕೊಳ್ಳೋದು, ಆ ಥರ ಯಾವ ಥರ ಹಿಂಸೆ ಅಂತ. ಇದು ಡೆಫಿನೆಟ್ಲಿ ಮಾನಸಿಕವಾಗಿ ಜನ ಕೂಗ್ತಾರೆ. ಚರ್ಮದ ಕಾಯಿಲೆಗಳಿಗೆ ಹೆಚ್ಚಿನ ಜನ ಔಷಧಿ ಮಾಡೋ ಉದ್ದೇಶನೇ ಮಾನಸಿಕವಾಗಿ ಧೈರ್ಯ ತಗೋಬೇಕು ಅಂತ ಹೇಳೋದನ್ನು ನಾವು ಹೇಳ್ತಾ ಇರ್ತೇವೆ. ಮಾನಸಿಕವಾಗಿ ಅವ್ರ ಧೈರ್ಯ ತಗೊಂಡ್ರೆ, ಪಾಸಿಟಿವ್ ಥಿಂಕಿಂಗನ್ನು ಮಾಡಿದರೆ ಅರ್ಧಕ್ಕರ್ಧ ಚರ್ಮ ರೋಗಗಳು ಕಾಯಿಲೆ ಕಡಿಮೆ ಆಗ್ತವೆ.
ನೀವೆಲ್ಲ ಕೇಳಿರ್ಬೋದು ಸೋರಿಯಾಸಿಸ್ ಅಂತ ಹೇಳ್ತಾರೆ. ಇಟ್ಸ್ ಎ ಸೈಕೋಸೊಮ್ಯಾಟಿಕ್ ಡಿಸೀಸ್. ಇಟ್ಸ್ ಸೋರಿಯಾಸಿಸ್ ಸೈಕೋಲಾಜಿಕಲಿ ರಿಲೇಟೆಡ್ ಡಿಸೀಸ್. ಸ್ಟ್ರೆಸ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್. ಸ್ಟ್ರೆಸ್ಸಿಂದನೇ ಕಾಯಿಲೆ ಬರುತ್ತೆ ಅಂತ ಪುಸ್ತಕದಲ್ಲೇ ಎಕ್ಸ್ಪ್ಲನೇಷನ್ ಇದೆ. ಸೊ ಅದರಿಂದ ಮಾನಸಿಕ ಸ್ಥಿತಿ ಚೆನ್ನಾಗಿದ್ದರೆ ಚರ್ಮದ ಕಾಯಿಲೆಗಳು ಬೇಗನೆ ಗುಣ ಆಗ್ತವೆ. ಅದಕ್ಕೆ ವೈದ್ಯನಾಗಿ ನಾನು ಕೇವಲ ಔಷಧಿ ಕೊಟ್ಟರೆ ಪ್ರಯೋಜನ ಆಗಲ್ಲ. ಮಾನಸಿಕವಾಗಿ ಅವರನ್ನು ಪಾಸಿಟಿವಿಟಿಯನ್ನು ಅವ್ರನ್ನ ತುಂಬಿದರೆ ಅರ್ಧಕ್ಕರ್ಧ ಕಾಯಿಲೆಯನ್ನು ನಾವು ಗುಣ ಮಾಡಲಿಕ್ಕೆ ಆಗ್ತದೆ. ಆ ಥರ ಅಂದರೆ ಈಗ ನಾವು ಮಾನಸಿಕವಾಗಿ ನಾವು ಎಷ್ಟು ನಾವು ಈಗ ಯಾವುದೇ ಒಂದು ಫ್ರೀ ಆಗಿರ್ತೀವಿ. ಸಣ್ಣ ಎಕ್ಸಾಂಪಲ್, ಯಾರಿಗಾರು ಒಂದು ಸ್ನೇಕ್ ಬೈಟ್ ಆಗಿದೆ ಅಂತ ಬಂದರೆ ಅವ್ರು ಮಾನಸಿಕವಾಗಿ ಎಷ್ಟು ಸಫರ್ ಆಗಿರ್ತಾರೆ. ಸೊ ಅರ್ಧ ಮಾನಸಿಕವಾಗಿ ಅವ್ರಿಗೆ ಸಫರ್ ಆಗ್ತಾ ಇರ್ತಾರೆ, ಬಿಟ್ಟರೆ ಅದು ನಾನ್ ಪಾಯ್ಸನಸ್ ಸ್ನೇಕ್ ಇದ್ರೂ ಹೆದರ್ಕೊಂತಾರೆ. ನಾವು ಬಂದಾಗ ಆಸ್ಪತ್ರೆ ಬಂದಾಗ ಫಸ್ಟ್ ಧೈರ್ಯವನ್ನು ನೀಡಿದ್ರೆ ಮಾತ್ರ ಅವರಿಗೆ ಅರ್ಧ ಕಾಯಿಲೆ ಗುಣ ಆದಂಗೆ ಆಗುತ್ತೆ. ಇಲ್ಲಾಂದರೆ ಕೋಲನ್ನು ನೋಡಿ ಸಹಿತ ಹಾವು ಅಂದ್ಕೊಂಡು ಎಷ್ಟೋ ಜನಕ್ಕೆ ಸೀರಿಯಸ್ ಆದವ್ರು ಇದ್ದಾರೆ. ಇದೇ ರೀತಿ ಮೆನಿ ಸ್ಕಿನ್ ಡಿಸೀಸ್ ಆರ್ ರಿಲೇಟೆಡ್ ಟು ಸ್ಟ್ರೆಸ್, ಸೈಕಾಲಜಿಕಲ್ ಡಿಸೀಸಸ್. ಅಂದರೆ ನಾವು ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ತೀವೋ, ಎಷ್ಟು ನಾವು ಲವಲವಿಕೆಯಿಂದ ಇರ್ತೀವೋ, ಅಷ್ಟು ನಮ್ಮ ಚರ್ಮ. ಈಗ ಡಿಪ್ರೆಷನ್ಗೆ ಹೋಗಿರುವಂಥ ಪೇಷಂಟ್ ಇರ್ತಾರೆ, ಅಥವಾ ಒಂದು ಏನೋ ಒಂದು ಮಾನಸಿಕವಾಗಿ ಹುಟ್ಟಿದಾಗಿಂದ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರು ಇರ್ತಾರೆ. ಅವರಲ್ಲಿ ಸ್ಕಿನ್ ಡಿಸೀಸ್ಗಳು ಜಾಸ್ತಿ. ನಾಟ್ ಓನ್ಲಿ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದಲ್ಲ, ಅವರು ಪರ್ಸ್ನಲ್ ಹೈಜೀನನ್ನು ಮೇಂಟೈನ್ ಮಾಡ್ಕೊಳ್ಳಲ್ಲ, ಸ್ವಚ್ಛತೆ ಬಗ್ಗೆ ಗಮನವನ್ನು ಕೊಡಲ್ಲ. ಅದರಿಂದ ಇನ್ಫೆಕ್ಷನ್ ಸಹಿತ ಅವರಲ್ಲಿ ಜಾಸ್ತಿ ಆಗುತ್ತೆ. ಆದುದರಿಂದ ಮಾನಸಿಕವಾಗಿ ಅವರನ್ನು ಸರಿ ಮಾಡಿದರೆ ಅರ್ಧಕ್ಕರ್ಧ ಚರ್ಮದ ಕಾಯಿಲೆಯನ್ನು ನಾವು ಗುಣ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ ತುಂಬ ಒಳ್ಳೆ ಮಾಹಿತಿ. ಈಗ ಸಾಮಾನ್ಯವಾಗಿ ನಾವು ಎದುರಿಸುವಂಥ ಒಂದು ಚರ್ಮದ ಸಮಸ್ಯೆಗಳು ಅಥವಾ ಚರ್ಮ ರೋಗಗಳು ಯಾವುದು ಇರ್ಬೋದು? ಸಾಮಾನ್ಯವಾಗಿ ನಾವು ಎದುರಿಸುವಂಥದ್ದು ಚರ್ಮ ರೋಗಗಳಲ್ಲಿ ನಾವು ಸಿಂಪಲ್ಲಾಗಿ ವಿಂಗಡಣೆಗಳನ್ನು ಮಾಡ್ತೇವೆ. ಮೊದಲನೇದು ಚೈಲ್ಡ್ಹುಡ್ ಡಿಸೀಸಸ್, ಮಕ್ಕಳಲ್ಲಿ ಕಾಣುವಂಥ ಕೆಲವೊಂದು ಕಾಯಿಲೆಗಳು. ಎಡಲ್ಟಲ್ಲಿ ಕಾಣುವಂಥ ಕಾಯಿಲೆಗಳು, ಎಡೋಲಸೆಂಟ್ಸಲ್ಲಿ ಕಾಣುವಂಥ ಕಾಯಿಲೆಗಳು. ಆಮೇಲೆ ಎಲ್ಡರ್ಲಿ, ಜೀರಿಯಾಡ್ರಿಕ್ ಅಂದರೆ ವಯಸ್ಸಾದವರಲ್ಲಿ ಕಾಣುವಂತಹ ಕಾಯಿಲೆಗಳಂತ ಒಂದು ವಿಂಗಡಣೆ. ಇನ್ನೊಂದು ನಮಗಾಗಿರುವಂಥ ಹೊರಗಿನ, ಈಗಾಗಲೇ ಹೇಳಿದ್ನಲ್ಲ ಚರ್ಮದ ಫಂಕ್ಷನನ್ನು ಹೇಳುವಾಗ ಅದ್ರ ಮೇಲೆ ಒಂದು ಕೆಲವೊಂದು ವಿಂಗಡಣೆ ಮಾಡ್ಬೋದು. ಇಂಜುರೀಸಿಂದ ಆಗಿರುವಂಥ ಕಾಯಿಲೆಗಳು. ನಮ್ಮದು ಪ್ರೊಟೆಕ್ಟ್ ಮಾಡೋದು ಸ್ಕಿನ್ ಆಗಿರೋದ್ರಿಂದ ಇಂಜುರಿ ಆಗೋ ಸಾಧ್ಯತೆಗಳು ಸ್ಕಿನ್ನಿಗೆ ಜಾಸ್ತಿ ಇರುತ್ತೆ. ಸೊ ಇಂಜುರೀಸ್, ಉದಾಹರಣೆಗೆ ಸನ್ ಬರ್ನ್ ಆಗೋದು, ಸನ್ಲೈಟಿಂದ ಇಂಜುರಿ. ನಡೆದು ಹೋಗ್ತಾ ಇರುವಾಗ ಏನೋ ಇಂಜುರಿ ಆಗುತ್ತೆ, ಮುಳ್ಳು ಹೆಡ್ತದೆ ಅಥವಾ ಏನಾದರೂ ತಾಗ್ತದೆ, ಆಗ ಟ್ರೊಮ್ಯಾಟಿಕ್ ಇಂಜುರಿ. ಈ ಥರ ಇಂಜುರಿಗಳನ್ನು ಸಹಿತ ಕಾಯಿಲೆ ಅಂತಲೇ ಟ್ರೀಟ್ಮೆಂಟನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇನ್ಫೆಕ್ಷನ್, ನಾನು ಆಗಲೇ ಹೇಳಿದಾಗೆ ಸುತ್ತಮುತ್ತಲು ರೋಗಾಣುಗಳು ಎಷ್ಟೊಂದಿದ್ದಾವೆ, ನಮಗೆ ಪ್ರೊಟೆಕ್ಟ್ ಮಾಡುವಾಗ ಚರ್ಮಕ್ಕೆ ಅದನ್ನು ಇನ್ಫೆಕ್ಟ್ ಆಗುತ್ತೆ. ಅದಕ್ಕೆ ಇನ್ಫೆಕ್ಷನ್ಗಳಿಂದನೂ ಬರುವಂತಹ ಕಾಯಿಲೆಗಳು ಇದೇ ಜಾಸ್ತಿ. ಇನ್ಫೆಕ್ಷನ್ ಅಂದರೆ ಸುತ್ತಮುತ್ತಲು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ಹೀಗೆ ತುಂಬ ಥರ. ಪ್ರೋಟೋಜೋವಲ್ ಇನ್ಫೆಕ್ಷನ್, ಬ್ಯಾಡ್ ಸೆಕ್ಷುವಲ್ ಹ್ಯಾಬಿಟ್ಸಿಂದ ಸೆಕ್ಷುವಲ್ ಇನ್ಫೆಕ್ಷನ್ಸ್, ಈ ಥರ ಇನ್ಫೆಕ್ಷನ್ಗಳನ್ನು ನಾವು ಚರ್ಮದಲ್ಲಿ ಕಾಣಿಸ್ತೇವೆ. ಇನ್ನೊಂದು ನಮ್ಮ ಕ್ಲೈಮೇಟ್ ರಿಲೇಟೆಡ್ ಡಿವೈಜನ್. ನಮ್ಮ ಕೋಸ್ಟಲ್ ಬೆಲ್ಟಲ್ಲಿರುವಂಥ ಕೆಲವು ಕಾಯಿಲೆಗಳೇ ಬೇರೆ. ಟ್ರಾಪಿಕಲ್ ಕಂಟ್ರೀಸಲ್ಲಿ, ಟ್ರಾಪಿಕಲ್ ಏರಿಯಾದಲ್ಲಿ ತುಂಬ ಉಷ್ಣಾಂಶ ಇರುವಂಥ ಜಾಗದಲ್ಲಿರುವಂಥ ಕಾಯಿಲೆಗಳೇ ಬೇರೆ. ಶೀತದ ಜಾಗಗಳಲ್ಲಿ, ಕೋಲ್ಡ್ ಟೆಂಪರೇಚರ್ ಇರುವಂಥ ಜಾಗಗಳಲ್ಲಿ ಅಲ್ಲಿ ಕರುವಂಥ ಇನ್ಫೆಕ್ಷನ್ಗಳೇ ಬೇರೆ. ಈಗ ನಮ್ಮಲ್ಲಿ ಸಮ್ಮರಲ್ಲಿ ನಮಗೆ ಮಾಯ್ಶ್ಚರೈಸರ್ ಅವಶ್ಯಕತೆ ಇರಲ್ಲ. ಸ್ವೆಟ್ ಇಟ್ ಸೆಲ್ಫ್ ಆಕ್ಟ್ಸ್ ಎ ಮಾಯ್ಶ್ಚರೈಸರ್. ಅದೇ ನೀವು ಉತ್ತರ ಭಾರತ ಕಡೆ, ನಾರ್ತ್ ಈಸ್ಟ್ ಕಡೆ ಹೋದರೆ ಅವರಿಗೆ ಹೆಚ್ಚಿನ ಟೈಮು ಚಳಿಯಲ್ಲೇ ಇರ್ತಾರೆ, ಅವರಿಗೆ ಬೇಸಿಗೆಯಲ್ಲೂ ಮಾಯ್ಶ್ಚರೈಸರ್ ಅವಶ್ಯಕತೆ ಇರುತ್ತೆ. ಸೊ ಅದೇ ಥರ ಕಾಯಿಲೆಗಳಲ್ಲೂ ಸಹಿತ ಆ ವಾಸಿಸುವ ಜನರ ಆ ಏರಿಯಾದ ಎನ್ವಿರಾನ್ಮೆಂಟು ಸಹಿತ ನಾವು ಸ್ಕಿನ್ ಕಾಯಿಲೆಗಳನ್ನು ಡಿವಿಷನ್ನು ಮಾಡ್ಬೋದು. ಸೊ ಕೆಲವೊಂದು ಲೈಫ್ ಸ್ಟೈಲ್ ಡಿಸೀಸಸ್, ಇವೆಲ್ಲ ನಾ ಹೇಳಿದ್ದಲ್ಲ ಈಗ ಜನರಲ್ ಡಿಸೀಸ್. ಲೈಫ್ ಸ್ಟೈಲ್ ಡಿಸೀಸಸ್, ಈಗಿನ ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ, ನಾವು ತುಂಬ ಎಕ್ಸ್ಪೋಸ್ ಆಗ್ತೇವೆ, ಕೆಮಿಕಲ್ಸಿಗೆ ಎಕ್ಸ್ಪೋಸ್ ಆಗ್ತೇವೆ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಅವರ ಲೈಫ್ ಸ್ಟೈಲಿಂದ ಆಗುವಂಥ ಡಿಸೀಸ್ಗಳು. ಸಿಮೆಂಟ್ ಎಕ್ಸ್ಪೋಜರ್, ಸಿಮೆಂಟ್ ಕೆಲಸ ಮಾಡೋರಿಗೆ ಆಗುವಂಥ ಡಿಸೀಸ್ಗಳೇ ಬೇರೆ. ದೇ ಆರ್ ಆಲ್ ನಾಟ್ ಡಿಸೀಸ್, ಅಂದರೆ ಕಾಯಿಲೆ ಅಂಡರ್ ಬರಲ್ಲ, ಅವರ ಒಂದು ತೊಂದರೆ, ಅವರಿಗೆ ಆಗುವಂಥ ಒಂದು ಪ್ರಾಬ್ಲಮ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಅದನ್ನು ಡಿವೈಡ್ ಮಾಡಿದೆ. ಅವರು ಪೇಂಟರ್ ಇರ್ತಾರೆ, ಅವರು ಪೇಂಟ್ ಮಾಡೋದೇ ಅವ್ರ ಜಾಬ್ ಇರ್ತದೆ, ಅವರು ಅದನ್ನು ಬಿಡಿ ಅದು ತಾವ್ಸ್ಕೋಬೇಡಿ ಅಂತ ಹೇಳಿದ್ರೆ ಆಗಲ್ಲ. ಬಟ್ ಅದರಿಂದ ಸಫರ್ ಆಗುವಾಗ ಅದು ಆಕ್ಯುಪೇಷನಲ್, ಅವರ ಆಕ್ಯುಪೇಷನಿಂದ ಬರುವಂಥ ಕಾಯಿಲೆಗಳು. ಹೀಗೆ ತುಂಬ ಥರದ ಡಿವಿಷನ್ಗಳನ್ನು ಮಾಡ್ತೇವೆ. ಎಲ್ಲಿ ತುಂಬ ಜನ ಕ್ರೌಡ್ ಆಗಿರ್ತಾರೆ, ಎಲ್ಲಿ ತುಂಬ ಜನ ಸೇರ್ಕೊಂಡಿರ್ತಾರೆ, ಕ್ರೌಡೆಡ್ ಏರಿಯಾಗಳಲ್ಲಿ ಇರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ, ಅಂಥಲ್ಲಿ ಇನ್ಫೆಸ್ಟೇಷನ್ಗಳಾಗ್ತವೆ. ನಮ್ಮ ಬ್ಯಾಕ್ಟೀರಿಯಾಗಳಿಂದ ಇನ್ಫೆಕ್ಷನ್ ಆಗೋದ್ರ ಜೊತೆಗೆ ಚರ್ಮದಲ್ಲೇ ಸಹಿತ ಇನ್ಫೆಸ್ಟೇಷನ್ ಆಗುತ್ತೆ. ಭಾಳ ಸಿಂಪಲ್ ಉದಾಹರಣೆ ಅಂದರೆ ಸ್ಕೇಬಿಸ್ ಕಾಯಿಲೆ, ತಲೆಯಲ್ಲಿ ಏನಾಗುವಂಥದ್ದು, ಅವೆಲ್ಲ ಇನ್ಫೆಸ್ಟೇಷನ್ ಅಂತ ನಾವು ಹೇಳ್ತೇವೆ. ಈ ಥರ ಇನ್ಫೆಸ್ಟೇಷನ್ ಆಗೋದ್ರಿಂದ ಅದಕ್ಕೆ ಅವರಿಗೆ ಪರ್ಸನಲ್ ಹೈಜೀನ್ ಬಗ್ಗೆ ನಾವು ಸರಿಯಾಗಿ ತಿಳುವಳಿಕೆಯನ್ನು ಕೊಟ್ಬಿಟ್ರೆ ಅದನ್ನು ನಾವು ಗುಣ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಬಿಟ್ಟು
ಹೇಗೆ ನಮ್ಮ ಸ್ಕಿನ್ನು ಪ್ರೊಟೆಕ್ಷನನ್ನು ಹೊರಗಿನ ಅಲ್ಟ್ರಾವೈಲೆಟ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಅದೇ ಥರ ಅದರಿಂದ ಹೆಚ್ಚಿನ ಕ್ಯಾನ್ಸರ್ ಕಾಯಿಲೆಗಳು ಅಥವಾ ಸ್ಕಿನ್ ಬರ್ನ್ಸ್ ಆಗೋದು ಈ ಥರದ್ದು ನಮ್ಮ ಅಲ್ಟ್ರಾವೈಲೆಟ್ ರೇಸ್ಗಳಿಂದ ಕ್ಯಾನ್ಸರ್ ಥರ ಕಾಯಿಲೆಗಳು ಚರ್ಮದಲ್ಲಿ ಬರುತ್ತೆ. ಇನ್ನೊಂದು ಭಾಳ ಮುಖ್ಯ ಅಂದರೆ ಸ್ಕಿನ್ ನಾ ಆಗಲೇ ಹೇಳಿದೆ, ಸ್ಕಿನ್ ಗುಡ್ ಹೆಲ್ತ್ ಇಸ್ ಗುಡ್ ಸ್ಕಿನ್ ಇರಬೇಕು. ಎಷ್ಟೋ ಇಂಟರ್ನಲ್ ಮಾರ್ಕರ್ಸ್, ಎಷ್ಟೋ ಚರ್ಮದ ಕಾಯಿಲೆ ಇರಲ್ಲ, ಅದು ಇಂಟರ್ನಲ್ ಕಾಯಿಲೆ ಇರ್ತದೆ. ಅದು ಕ್ಯುಟೇನಿಯಸ್ ಮಾರ್ಕರ್ಸ್ ಇರುತ್ತೆ. ಕ್ಯುಟೇನಿಯಸ್ ಮಾರ್ಕರ್ ಮೊದಲು ಕಾಣೋದು ಚರ್ಮದಲ್ಲಿ. ಎಷ್ಟೋ ಒಳಗಡೆ ಕ್ಯಾನ್ಸರ್ ಇರ್ಬೋದು, ಒಳಗಡೆ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಒಳಗಡೆ ಜಾಂಡಿಸ್ ಆದಾಗ ಮೊದಲು ತುರಿಕೆ ಶುರುವಾಗ್ತದೆ ಪೇಷಂಟಿಗೆ. ಸೊ ಇದಕ್ಕೆ ಇಂಟರ್ನಲ್ ಮಾರ್ಕರ್ಸ್, ಅವು ಇಂಟರ್ನಲ್ ಡಿಸೀಸನ್ನು ಸಹಿತ ನಾವು ಕಂಡುಹಿಡಿಬೋದು. ಕ್ಯೂಟೇನಿಯಸ್ ಮಾರ್ಕರ್ಸ್ ಅಂತ ಹೇಳ್ತೇವೆ. ಅದನ್ನು ನಾವು ಸರಿಯಾಗಿ ತಿಳುವಳಿಕೆ ಗೊತ್ತಿದ್ರೆ ಅದ್ರ ಬಗ್ಗೆ, ಅದರಿಂದ ನಾವು ಇಂಟರ್ನಲ್ ಪ್ರಾಬ್ಲಮ್ಸನ್ನು ಸಸ್ಪೆಕ್ಟ್ ಮಾಡಿ ಅವರಿಗೆ ಅರ್ಲಿ ಸ್ಟೇಜಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾಯಿಲೆಗಳನ್ನು ಕಂಡುಹಿಡಿಯಲಿಕ್ಕೆ ಸಹಿತ ಚರ್ಮ ರೋಗದ ವಿಭಾಗದಲ್ಲಿ ಸಾಧ್ಯತೆ ಉಂಟು ಅಂತ ನನ್ನ ಅಭಿಪ್ರಾಯ. ಖಂಡಿತ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಯಾವ ಥರ ನಾವು ಚರ್ಮದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಯಾವ ಥರ ನಮ್ಮ ಚರ್ಮದ ಸಮಸ್ಯೆಗಳು ಬರುತ್ತೆ ಅಂತ. ಈಗ ನೀವು ಮುಂಚೆ ಒಂದು ಹೇಳಿದ್ರಿ, ಒಂದೊಂದು ಏಜ್ ಅವರಲ್ಲಿ, ಮಕ್ಕಳಲ್ಲಿ ಬೇರೆ, ಅಡಲ್ಟಲ್ಲಿ ಬೇರೆ, ವಯಸ್ಸಾದವರಲ್ಲಿ ಬೇರೆ ಥರ ಚರ್ಮದ ಕಾಯಿಲೆಗಳು ಬರುತ್ತೆ ಅಂತ. ಅದು ಯಾವ ಥರ ಅಂತ ಸ್ವಲ್ಪ ನಮ್ಗೆ ತಿಳಿಸಿ ಹೇಳ್ಬೋದಾ? ಸಿಂಪಲ್ಲಾಗಿ ಹೇಳೋದಾದರೆ, ಚೈಲ್ಡ್ಹುಡ್ಡಲ್ಲಿ ಇನ್ಫ್ಯಾಂಟ್ ಸ್ಟೇಜ್ ಅಂತ, 1 ವರ್ಷದ ಒಳಗಿನ ಮಕ್ಕಳಲ್ಲಿ ಇನ್ಫ್ಯಾಂಟ್ ಸ್ಟೇಜ್ ಅಂತ ಹೇಳ್ತೇವೆ. ಇನ್ಫ್ಯಾಂಟ್ ಸ್ಟೇಜಲ್ಲಿ ಏನಾಗುತ್ತೆ, ಸ್ಕಿನ್ ಈಸ್ ವೆರಿ ಫ್ರೆಜೈಲ್, ವೆರಿ ಸಾಫ್ಟ್ ಇರುತ್ತೆ, ಸ್ಕಿನ್ ಥಿಕ್ನೆಸ್ ಕಡಿಮೆ ಇರುತ್ತೆ, ಸ್ಕಿನ್ನಲ್ಲಿ ಕೆರಾಟಿನ್ ಮಟೀರಿಯಲ್ ಕಡಿಮೆ ಇರುತ್ತೆ. ಸೊ ಅವರಿಗೆ ಟ್ರಾಮಾಗಳಾಗೋದು, ಇನ್ಫೆಕ್ಷನ್ ಆಗೋದೆಲ್ಲ ಸ್ವಲ್ಪ ಜಾಸ್ತಿ. ಅದನ್ನು ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ಕಾಮನ್. ಜೊತೆಗೆ ತುಂಬ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ, ಡ್ರೈ ಸ್ಕಿನ್ಗಳು ತುಂಬ ಕಾಣ್ತವೆ. ಮತ್ತು ಸಣ್ಣ ಪಾಪುಗಳು ಕೂಡ ಯಾರಿಗಾದರೂ ಪ್ರೀತಿ ಉಕ್ಕಿ ಹರಿಯುತ್ತೆ. ಎಲ್ಲರೂ ಮುಟ್ತಾರೆ, ಎಲ್ಲರೂ ಪಪ್ಪಿ ಕೊಡ್ತಾರೆ, ಎಲ್ಲರೂ ಕೈಯನ್ನು ಹೀಗೆ ಮಾಡ್ತಾರೆ. ಸೊ ದಟ್ ಅದರಿಂದ ಎಷ್ಟೋ ಮಕ್ಕಳಿಗೆ ಎಟೋಪಿಕ್ ಎಕ್ಸಿಮಾ ಅಂತ ಸ್ಕಿನ್ ಡಿಸೀಸ್ಗಳನ್ನ ನಾವು ಮಕ್ಕಳಲ್ಲಿ ತುಂಬ ಕಾಣ್ತೇವೆ. ಅದಕ್ಕೆ ಅವೇರ್ನೆಸ್ ಕೊಡೋದು, ಅವರಿಗೆ ಅಡ್ವೈಸ್ ಮಾಡಿದರೆ 50% ಔಷಧಿ ಇಲ್ಲದೇ ಹೆಚ್ಚಿನವು ಗುಣ ಆಗ್ತವೆ. ಕೆಲವು ಈ ಚೈಲ್ಡ್ಹುಡ್ಡಲ್ಲಿ ಮಕ್ಕಳ ಆ್ಯಕ್ಟಿವಿಟಿ ಜಾಸ್ತಿ, ಆಡ್ತಾರೆ, ಕುಣಿತಾರೆ, ಹೊರಗಡೆ ಓಡಾಡ್ತಾರೆ, ರಾತ್ರಿ ನಿದ್ದೆ ಬಂದುಬಿಡ್ತದೆ, ಬೇಗ ಮಲಗಿಬಿಡ್ತಾರೆ, ಹೈಜೀನ್ ಮೇಂಟೈನ್ ಮಾಡಲ್ಲ. ಅವರಲ್ಲಿ ಇನ್ಫೆಕ್ಷನ್ಗಳನ್ನ ನಾವು ಜಾಸ್ತಿ ಕಾಣಿಸ್ತೇವೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇಂಪೆಟಿಗೋ ಅಂತ ಹೇಳ್ಬೋದು, ಫಾಲಿಕ್ಯುಲೈಟಿಸ್ ಅಂತ ಹೇಳ್ಬೋದು, ತುಂಬ ಮಕ್ಕಳು ಬರ್ತಾರೆ. ಮತ್ತು ಅವರು ತುಂಬ ಮುಗ್ಧ ಮಕ್ಕಳಿರ್ತಾರೆ, ಅವರಿಗೆ ಸ್ಕಿನ್ ಡಿಸೀಸು ಈ ಥರ ಬರುತ್ತೆ, ಇದು ಮುಟ್ಟಬಾರ್ದು, ಅದು ಮುಟ್ಟಬಾರ್ದು ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಟೈಮಲ್ಲಿ ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ ಯಾರೋ ಒಂದು ಇನ್ಫೆಕ್ಟೆಡ್ ಪೇಷಂಟ್ ಮುಟ್ಟಿದಾಗ ಇನ್ಫೆಸ್ಟೇಷನ್ಗಳು ಜಾಸ್ತಿ. ಈಗಾಗಲೇ ಹೇಳಿದಾಗೆ ಸ್ಕೇಬಿಸು, ಏನಾಗೋದು, ಇವೆಲ್ಲ ನಾವು ಕನ್ನಡ ಶಾಲೆ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ತೇವೆ. ಕನ್ನಡ ಶಾಲೆ ದಾಟಿ ನಾವು ಹೆಲ್ತ್ ಚೆಕಪ್ಪಿಗೆ ಹೈಸ್ಕೂಲ್ಗೆ ಹೋದ ಕೂಡಲೇ ಆಗ ಇಂಪಾರ್ಟೆಂಟ್ ಬಾಡಿ ಚೇಂಜಸ್ ಆಗುತ್ತೆ. ಮೆನಾರ್ಕೆ ಬರುತ್ತೆ, ಪ್ಯೂಬರ್ಟಿಗೆ ಬರ್ತಾರೆ, ಅಡೋಲೆಸೆಂಟ್ ಆಗ್ತಾರೆ, ಮಕ್ಕಳು ಚೈಲ್ಡ್ಹುಡ್ಡಿಂದ ದೊಡ್ಡವರಾಗ್ತಾರೆ. ಅಂಥ ಟೈಮಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ಗಳು, ಏಕ್ನೆ, ಸೆಬೋರಿಯಾ, ಡ್ಯಾಂಡ್ರಫು ಭಾಳ ಕಾಮನ್. ನಾವು 6ರಿಂದ 7ನೇ ಒಳಗಿನ ಮಕ್ಕಳನ್ನು ನೋಡಿದಾಗ ಯಾವುದೇ ರೀತಿ ಮೊಡವೆ ಕಂಪ್ಲೇಂಟ್ಸ್ ಒಂದು ಮಕ್ಕಳದು ಇರೋಲ್ಲ. ಹೈಸ್ಕೂಲಿಗೆ ಹೋದ ಕೂಡಲೇ ಅವರಿಗೆ ಸ್ಟಾರ್ಟ್ ಮೊಡವೆ ಕಂಪ್ಲೇಂಟ್, ನನಗೆ ಈ ಥರ ಗುಳ್ಳೆ ಆಗಿದೆ, ಇದು ಇನ್ಫೆಕ್ಷನ್ ಆಗಿದೆ. ಅವರಲ್ಲಿ ತಪ್ಪು ಭಾವನೆ ಇರ್ತದೆ, ಇದೇನೋ ದೊಡ್ಡ ಕಾಯಿಲೆ ಅಂದ್ಕೊಂಡು ಕೈಯಲ್ಲಿ ಹಿಚ್ಕೊಳ್ಳೋದು, ಯಾರು ನೋಡಿ ನಗಾಡ್ತಾರೆ ಅಂತ ಅದನ್ನು ಅಡಗಿಸ್ಲಿಕ್ಕೆ ನೋಡೋದು, ಹೀಗೆ ಮಾಡಿ ಇನ್ಫೆಕ್ಷನ್ ಜಾಸ್ತಿ ಮಾಡ್ಕೋತಾರೆ. ಏಕ್ನೆ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ 8ನೇ ಕ್ಲಾಸಿಂದ ಸ್ಟಾರ್ಟ್ ಆದರೆ, ಗಂಡು ಮಕ್ಕಳಲ್ಲಿ 1-2 ವರ್ಷ ಲೇಟ್. ನಂತರ ದಿನಗಳಲ್ಲಿ ಏಕ್ನೆಯಿಂದ ತುಂಬ ಬಳಲ್ತಾರೆ. ಏಕ್ನೆ ಇಸ್ ನಾಟ್ ಎ ಡಿಸೀಸ್ ಅಂತ ಹೇಳ್ತೇನೆ, ಇಟ್ಸ್ ಎ ಸೈನ್ ಆಫ್ ಪ್ಯೂಬರ್ಟಿ ಅಂತ. ಅವರು ದೊಡ್ಡವರಾದರೂ ಹೇಳೋದೊಂದು ಸಣ್ಣ ಉದಾಹರಣೆ. ಮದುವೆ ಆಗದೆ ಇರೋರು ವೆರಿ ವೆರಿ ರೇರ್, 1 or ಅದರ್ ಪಾರ್ಟ್ ಆಫ್ ದೇರ್ ಲೈಫಲ್ಲಿ ಮದುವೆ ಆಗಿರ್ತದೆ. ಸೊ ಈ ಒಂದು ಮಾಧ್ಯಮದ ನಾನು ಎದುರು ಹೇಳೋದೇನೆಂದರೆ, ಮೊಡವೆ ಬಗ್ಗೆ ಅತಿಯಾಗಿ ನೀವು ನಿಷ್ಕಾಳಜಿ ಮಾಡಿಕೊಂಡು ಅಥವಾ ಅದ್ರ ಬಗ್ಗೆ ಓವರ್ ಟ್ರೀಟ್ಮೆಂಟ್ ಮಾಡಿಕೊಂಡು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಕು. ಅದಕ್ಕೆ ನಾವು ಅಡೋಲೆಸೆಂಟ್ ಹೆಲ್ತಲ್ಲಿ ಸ್ಕೂಲಿಗೆಲ್ಲ ಹೋದಾಗ ಇದನ್ನು ನಾವು ಟೀಚ್ ಮಾಡ್ತೇವೆ. ಅಡೋಲೆಸೆಂಟ್ ಹೆಲ್ತಲ್ಲಿ ಇಟ್ಸ್ ಎ ಪಾರ್ಟ್. ಹೇಗೆ ಅವರ ಬಾಡಿ ಚೇಂಜಸ್ ಬಗ್ಗೆ ಡಾಕ್ಟರ್ಸ್ ಹೇಳ್ತಾರೆ, ಅದೇ ಥರ ಆ ಟೈಮಲ್ಲಿ ಬರುವಂಥ ಏಕ್ನೆ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅದ್ರ ಬಗ್ಗೆ ನಾವು ಮತ್ತು ಈವನ್ ಸೀಬಮ್ ಸೀಕ್ರೆಷನ್ ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ಬೆವರು ಬರೋದು ಜಾಸ್ತಿ, ಸ್ಮೆಲ್ ಬರೋದು ಜಾಸ್ತಿ, ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗೋದು ಜಾಸ್ತಿ. ಅಂದರೆ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಸೀಬಮ್ ಸೀಕ್ರೆಷನ್ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ಡ್ಯಾಂಡ್ರಫ್ ಇರ್ಬೋದು, ಬೆನ್ನ ಮೇಲೆ ಮೊಡವೆಗಳು ಬರೋದಿರ್ಬೋದು, ಅಥವಾ ಯಾವುದಾದ್ರು ವಿಟಮಿನ್ ಕೊರತೆಯಿಂದ ಚರ್ಮದಲ್ಲಿ ಕಾಣಿಸುವಂಥ ಕಾಯಿಲೆಗಳಿರ್ಬೋದು, ಅದ್ರ ಬಗ್ಗೆ ಅವರಿಗೆ ನಾಲೆಜನ್ನು ಕೊಡೋದು ಇಂಪಾರ್ಟೆಂಟ್ ಇರುತ್ತೆ. ಎಡಲ್ಟ್ಸಲ್ಲಿ ಹೇಳೋದಾದರೆ, ನಾವು ಜಾಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಹೊರಗಡೆ ಓಡಾಡ್ತೇವೆ, ಸೊ ಹೊರಗಿನಿಂದ ಜನರ ಜೊತೆ ಮಿಕ್ಸಪ್ ಆಗ್ತದೆ. ಅಂಥ ಟೈಮಲ್ಲಿ ಬರುವಂಥ ಕಾಯಿಲೆಗಳನ್ನು ನಾವು ಅಡೋಲೆಸೆಂಟ್ಗಿಂತ ಎಡಲ್ಟ್ ಸ್ಟೇಜಲ್ಲಿ ನೋಡ್ತೇವೆ. ಒಂದು ಪರ್ಟಿಕ್ಯುಲರ್ ಏಜ್ ದಾಟಿದ ಮೇಲೆ, ಜೀರಿಯಾಟ್ರಿಕ್ ವೃದ್ಧಾಪ್ಯ ಹೋದ್ಮೇಲೆ, ಓಲ್ಡ್ ಏಜಲ್ಲಿ ಸ್ಕಿನ್ನು ಹೇಗೆ ಮಕ್ಕಳಲ್ಲಿ ಫ್ರೆಜೈಲ್ ಆಗುತ್ತೆ, ಹಾಗೆ ಓಲ್ಡ್ ಏಜಲ್ಲಿ ಸ್ಕಿನ್ನಲ್ಲೂ ಸಹಿತ ಚೇಂಜಸ್ ಆಗುತ್ತೆ. ಸ್ಕಿನ್ ಥಿಕ್ನೆಸ್ ಕಡಿಮೆ ಆಗುತ್ತೆ, ಸ್ಕಿನ್ ಒಳಗಡೆ ಇರೋ ಫ್ಯಾಟ್ ಕಡಿಮೆ ಆಗುತ್ತೆ, ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಆಗ ಅವರು ಹೊರಗಿನ ರೋಗಾಣುಗಳಿಂದ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಸ್ವಲ್ಪ ವೀಕ್ ಆಗುತ್ತೆ.
ಅಂಥ ಟೈಮಲ್ಲಿ ಅವರಿಗೆ ಸ್ಕಿನ್ ಡಿಸೀಸ್ಗಳು ಸ್ವಲ್ಪ ಜಾಸ್ತಿ. ಜೊತೆಗೆ ಓಲ್ಡ್ ಏಜಲ್ಲಿ ಎಷ್ಟೋ ಸಲ ಹೊಸದಾಗಿ ಬರುವಂಥ ಮಚ್ಚೆಗಳಿರ್ಬೋದು, ಹೊಸದಾಗಿ ಕಪ್ಪು ಮಚ್ಚೆಗಳು ಬಂದರೆ ಅದು ನಾವು ಅದು ಕ್ಯಾನ್ಸರಸ್ ಇದನ್ನು ಸಹಿತ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಓಲ್ಡ್ ಏಜ್ಗಳಲ್ಲಿ ಬರುವಂಥ ಕೆಲವೊಂದು ಕಾಯಿಲೆಗಳನ್ನು ನಾವು ಯಂಗ್ ಏಜಲ್ಲಿ ನೋಡಲ್ಲ. ಯಂಗ್ ಏಜಲ್ಲಿ ಇರುವಂಥ ಮೊಡವೆಗಳನ್ನ ನಾವು ಓಲ್ಡ್ ಏಜಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಬಂದರೆ ಅದು ಡಿಸೀಸೇ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಈಗ ಯಂಗ್ ಏಜಲ್ಲಿ ಮೊಡವೆ ನಾನು ಕಾಯಿಲೆ ಅಲ್ಲ ಅಂತ ಹೇಳಿದೆ. ಅದೇ ನಿಮಗೆ 45-50 ನಂತರದಲ್ಲಿ ಮೊಡವೆಗಳಲ್ಲಿ ಬಂದರೆ ಅದು ವಾಟ್ ಈಸ್ ದ ರೀಸನ್ ಅಂತ ಹುಡುಕ್ಲೇಬೇಕು. ಅದು ನಾವು ಅದೇನು ತೊಂದರೆ ಇಲ್ಲ, ಕಾಯಿಲೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಏಜ್ ರಿಲೇಟೆಡ್ ಡಿಸೀಸ್ಗಳನ್ನು ನಾವು ಡಿವೈಡ್ ಮಾಡ್ತೇವೆ. ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಓಲ್ಡ್ ಏಜಲ್ಲಿ ನಾವು ಯಂಗ್ ಏಜಲ್ಲಿ ಇರುವಂಥ ಕಾಯಿಲೆಗಳು ಬಂದರೆ ಅದು ಕಾಯಿಲೆನೇ, ಅದಕ್ಕೆ ರೀಸನ್ ಹುಡುಕ್ಬೇಕು. ಅವರಲ್ಲಿ ಏನೋ ಹಾರ್ಮೋನಲ್ ಚೇಂಜಸ್ ಆದಾಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಇಂಟರ್ನಲ್ ಪ್ರಾಬ್ಲಮ್ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಬೇಕು. ಈ ಥರ ಏಜ್ ರಿಲೇಟೆಡ್ ಚೇಂಜಸ್ಸನ್ನು ಸಹಿತ ನಾವು ಚರ್ಮದಲ್ಲಿ ಕಾಣ್ತೇವೆ. ಓಕೆ ಸರ್, ಈಗ ಇದು ಏಜ್ ರಿಲೇಟೆಡ್ ಆಯಿತು. ಈಗ ನಾವು ಇಲ್ಲಿ ಬಂದರೆ ಸ್ವಲ್ಪ ಈ ಕಡೆ ಎಲ್ಲ ಕೋಸ್ಟಲ್ ಏರಿಯಾ, ಈ ಕೋಸ್ಟಲ್ ಏರಿಯಾದಲ್ಲಿ ಯಾವ ಥರ ಒಂದು ಚರ್ಮದ ಕಾಯಿಲೆಗಳು ಕಾಣಿಸ್ಕೋಬೋದು? ಇಲ್ಲಿ ಎದುರಿಸುವುದಂಥ ಚರ್ಮದ ಕಾಯಿಲೆಗಳು ಏನಿರ್ಬೋದು ಸರ್? ಇದರಲ್ಲಿ ನಾವು ಹುಟ್ಟಿದಾಗಿಂದ ಕೋಸ್ಟಲಲ್ಲೇ ಇದ್ದೇವೆ, ಇಲ್ಲಿಯವರೇ ನಾವು ಹುಟ್ಟಿ ಬೆಳೆದಿದ್ದು. ಕೋಸ್ಟಲಲ್ಲಿ ವಾತಾವರಣ ಹೇಗೆ ಅಂದರೆ ಎಲ್ಲದೂ ಎಕ್ಸ್ಟ್ರೀಮ್. ಮಳೆಗಾಲದಲ್ಲಿ ಮಳೆ ಎಕ್ಸ್ಟ್ರೀಮ್, ಬೇಸಿಗೆಯಲ್ಲಿ ಸೆಕೆ ಎಕ್ಸ್ಟ್ರೀಮ್, ಚಳಿಗಾಲದಲ್ಲೂ ಆ ಒಂದು 2 ತಿಂಗಳಲ್ಲಿ ಚಳಿನೂ ಚೆನ್ನಾಗೇ ಇರುತ್ತೆ. ಸೊ ಬೇಸಿಗೆಯಲ್ಲಿ ನಾವು ತುಂಬ ಸ್ವೆಟ್ ಆಗುತ್ತೆ. ಸೊ ಸ್ವೆಟ್ಟಲ್ಲಿ ಬರುವಂಥ ಕಾಯಿಲೆಗಳು, ಸ್ವೆಟ್ ಇಸ್ ಎ ಮೆಕ್ಯಾನಿಸಮ್, ನಮ್ಮ ಬಾಡಿ ಕೂಲಿಂಗ್ ಎಫೆಕ್ಟಿಗೆ ಸ್ವೆಟ್ ಆಗುತ್ತೆ. ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಸ್ವೆಟ್ ಜಾಸ್ತಿ ಆದ ಕೂಡ ನಾವು ಹಾಕಿರುವಂಥ ಬಟ್ಟೆಗಳು ವೆಟ್ ಆಗ್ತವೆ. ವರ್ಕ್ ಮಾಡುವಾಗ ಸ್ವೆಟ್ ಆಗಿ ಸ್ಕಿನ್ನಲ್ಲಿ ಒಂದು ರೀತಿ ಫಂಗಸ್ಸಿಗೆ ಬ್ಯಾಕ್ಟೀರಿಯಾಗೆ ಬೆಳಲಿಕ್ಕೆ ಒಂದು ಒಳ್ಳೆ ಮೀಡಿಯಾ ಸಿಗ್ತದೆ. ಸೊ ಕೆಲವು ಸಲ ಏನಾಗುತ್ತೆ, ನಮಗೆ ಟೈಮ್ ಸಿಗಲ್ಲ, ಗಡ್ಬಡೆಯಲ್ಲಿ ಮನೆಗೆ ಹೋದ್ಮೇಲೆ ಬಟ್ಟೆಗಳನ್ನು ಚೇಂಜ್ ಮಾಡದೆ ಇದ್ದುಬಿಡ್ತೀವಿ. ಅಂಥ ಟೈಮಲ್ಲಿ ಅದು ಸ್ವೆಟ್ಟಲ್ಲೇ ಕೆಲವೊಂದು ಫಂಗಸ್ಸು ಬ್ಯಾಕ್ಟೀರಿಯಾ ಎಲ್ಲ ಬೆಳೆಯುವಂಥ ಸಾಧ್ಯತೆಗಳು ಹೆಚ್ಚು. ಸೊ ಕೋಸ್ಟಲ್ ಬೆಲ್ಟಲ್ಲಿ ಸಮ್ಮರ್ ಟೈಮ್ಸಲ್ಲಿ ನಾವು ಹೆಚ್ಚಾಗಿ ಫಂಗಲ್ಲು, ಮಿಲಿಯೇರಿಯಾ, ಬೆವರ್ಸಾಲೆ ಅಂತ ಏನು ಹೇಳ್ತೀವಿ, ಕುರಗಳು, ಕನ್ನಡ ಭಾಷೆಯಲ್ಲಿ ಹೇಳಿದ್ರೆ ಕುರಗಳು ಅಥವಾ ಪಯೋಡರ್ಮ, ಇವೆಲ್ಲ ತುಂಬ ಕಾಮನ್ ಇನ್ ಸಮ್ಮರ್ಸ್. ವಿಂಟರಲ್ಲಿ ಏನಾಗುತ್ತೆ, ತುಂಬ ರೇನಲ್ಲಿ ಒದ್ದೆ ಆಗ್ತಾರೆ. ಹೇಗೆ ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದಂಗೆ ಸ್ಕಿನ್ ಇನ್ಫೆಕ್ಷನ್ಸು ಜಾಸ್ತಿ. ಈ ರೇನ್ ಕೋಟನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾರೆ, ನೀರು ಒಳಗಡೆ ಹೋಗಿರುತ್ತೆ, ವೆಟ್ನೆಸ್ಸು ಫಂಗಲ್ ಆಗುತ್ತೆ. ಮತ್ತು ಪಾದದಲ್ಲಿ ಇಡೀ ದಿವಸ ಗದ್ದೆಯಲ್ಲಿ ಅಥವಾ ಇದರಲ್ಲಿ ಇರುವಾಗ ಗದ್ದೆ ಕಾದ ಮಧ್ಯದಲ್ಲಿ ಕಾಲು ಕೊಳೆಯೋದು ಅಂತ ಹೇಳ್ತಾರೆ. ಕಾಲಲ್ಲಿ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಬೆರಳು ಸಂಧಿಗಳಲ್ಲಿ ಇನ್ಫೆಕ್ಷನ್ ಆಗಿ ಚರ್ಮನೇ ಒಂದ್ಸಲ ಡ್ಯಾಮೇಜ್ ಆಗಿ ಬರ್ತಾರೆ ಪೇಷಂಟ್ಸ್. ಸೊ ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಕಾಣುವಂಥ ತೊಂದರೆ. ಅದೇ ಚಳಿಗಾಲದಲ್ಲಿ ಬಿಕಾಸ್ ನಮ್ಮಲ್ಲಿ ತುಂಬ ಕಡಿಮೆ, ಬಟ್ ಕಂಪ್ಯಾರಿಟಿವ್ಲಿ ಚಳಿಗಾಲದಲ್ಲಿ ತುಂಬ ಚಳಿ ಬಿದ್ದಾಗ ಅಂದರೆ ಚರ್ಮ ತಡ್ಕೊಳ್ಳಿಕ್ಕೆ ಆಗಲ್ಲ ಚಳಿಯನ್ನು. ಡ್ರೈನೆಸ್ ಆದಮೇಲೆ ಇಚ್ಚಿಂಗ್ ಆದಮೇಲೆ ಅದರಲ್ಲಿ ಇನ್ಫೆಕ್ಷನ್ನು, ಹೀಗೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡುವಂಥ ಸಂದರ್ಭಗಳು ಚಳಿಗಾಲದಲ್ಲಿ ಇದೆ. ಸೊ ಬೇಸಿಗೆಯಲ್ಲಿ ಬೆವರಿಗೆ ರಿಲೇಟೆಡ್ ಕಾಯಿಲೆಗಳು, ಮಳೆಗಾಲದಲ್ಲಿ ನೀರಿನ ಜಾಸ್ತಿ ಇರೋದ್ರಿಂದ ಕಾಯಿಲೆಗಳು, ಚಳಿಗಾಲದಲ್ಲಿ ಚಳಿಯಿಂದ ಕಾಯಿಲೆಗಳು. ಇದು ನಾವು ಹೆಚ್ಚಾಗಿ ಕೋಸ್ಟಲ್ ಬೆಲ್ಟಲ್ಲಿ ಕಾಣ್ತೀವಿ. ಬಟ್ ನಮ್ಮಲ್ಲಿ ಪರ್ಸ್ನಲ್ ಹೈಜೀನನ್ನು ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಇದರಲ್ಲಿ ಅರ್ಧಕ್ಕರ್ಧ ಕಾಯಿಲೆಗಳನ್ನು ನಾವು ಬರೆದಿದ್ದಂಗೆ ತಡ್ಕೋಬೋದು. ಮತ್ತು ಈಗ ಏನಾಗಿದೆ, ನೀವು ಹೇಳೋದು ಈಗಾಗಲೇ ಹೇಳಿದ್ರಲ್ಲ, ಕೋವಿಡ್ ನಂತರದಲ್ಲಿ ಚರ್ಮದ ಕಾಯಿಲೆಗಳು ಹೆಚ್ಚಾಗಿದೆ ಅಂತ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ. ಕೋವಿಡ್ ಅದು ರಿಯಲಿ ನಮ್ಮದು ಈಗಿನ ನಾವು ನೋಡಿರುವಂಥ ಒಂದು ಭಯಾನಕವಾದಂಥ ವಾತಾವರಣ ಇತ್ತು ಆಗ. ಆ ಟೈಮಲ್ಲಿ ನಾವು ಬರೀ ಪೇಷಂಟ್ಸ್ ಒಂದೇ ಅಲ್ಲ, ಡಾಕ್ಟ್ರುಗಳು ಹೆದರ್ಕೊಂಡು ಮನೆ ಒಳಗಡೆ ಕೂತರು. ಅದು ಈವನ್ ಡಾಕ್ಟರ್ ಫ್ರೆಟರ್ನಿಟಿಯವರು ಅದನ್ನು ನೀವು ಕ್ಲೋಸ್ ಮಾಡಿ ಹೇಳಿದ್ರಿಂದ ಹೆಚ್ಚಿನ ವೈದ್ಯರುಗಳು ಕ್ಲೋಸ್ ಮಾಡಿದ್ರು. ಆಗ ಪೇಷಂಟ್ಸ್ ಏನು ಮಾಡಬೇಕು, ಡಾಕ್ಟ್ರು ಮನೆಯಲ್ಲಿ ಬಾಗಿಲು ಹಾಕ್ಕೊಂಡಿದ್ದಾರೆ. ಸೊ ಅಂಥ ಟೈಮಲ್ಲಿ ಪೇಷಂಟ್ಸ್ಗಳು ನಿಯರ್ ಬೈ ಮೆಡಿಸಿನ್ಸ್ ಶಾಪ್ಗಳಿಂದ ಅಥವಾ ಯಾರೋ ಒಂದು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದನ್ನು ಕೇಳಿಕೊಂಡು ಔಷಧಿಗಳನ್ನು ಮಾಡಿದರು, ಸೆಲ್ಫ್ ಮೆಡಿಕೇಷನ್ ಮಾಡಿದರು. ಅದರಿಂದಾಗಿ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಎಲ್ಲ ಕಡಿಮೆಯಾಗಿ ಮೆಡಿಸಿನಿಗೆ ರೆಸಿಸ್ಟೆನ್ಸ್ ಜಾಸ್ತಿಯಾಗಿ ಸೊ ಇನ್ಫೆಕ್ಷನ್ಗಳು ಜಾಸ್ತಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಆ ಟೈಮಲ್ಲಿ ವೈದ್ಯರುಗಳ ಅವೈಲಬಿಲಿಟಿನೂ ಇರಲಿಲ್ಲ. ಎರಡನೇದಾಗಿ ಕಾಯಿಲೆಗಳಿಗೇನು ಕೊರೋನಾ ಅಂತ ಕಾಯಿಲೆಗಳು ಬರದೇನಿರಲ್ಲ. ಸೊ ಅಂಥ ಟೈಮಲ್ಲಿ ಅವರು ಸೆಲ್ಫ್ ಮೆಡಿಕೇಷನ್ ಮಾಡಿದಾಗ ಅಥವಾ ಏನೋ ಗೊತ್ತಿಲ್ಲದೆ ಏನೋ ಹಚ್ಚಿದಾಗ ಬಾಡಿ ರೆಸಿಸ್ಟೆನ್ಸ್ ಪವರ್ ಕಡಿಮೆಯಾಗಿ ಈ ಥರ ಸ್ಕಿನ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗಿದೆ. ಒಂದು ಸ್ಟಡಿ ಪ್ರಕಾರ, ಅಂದರೆ ರೀಸೆಂಟ್ ಯಾವುದೋ ಲಿಟ್ರೇಚರಲ್ಲಿ ನಾನು ಓದಿದಾಗ ಆಲ್ಮೋಸ್ಟ್ 20% ಆಫ್ ದಿ ಪೀಪಲ್, ಅಂದರೆ 100ರಲ್ಲಿ 20 ಜನರಿಗೆ ಫಂಗಲ್ ಇನ್ಫೆಕ್ಷನ್ ಒಂದಲ್ಲ ಒಂದು ರೀತಿ ಆಗಿದೆ ಅಂತ ಒಂದು ಸ್ಟಡಿನೇ ಇದೆ. 120 ಜನ. ಹೌದು.
ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ ಡಾಕ್ಟರ್. ಈಗ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ನಾವು ಯಾಕೆ ಚರ್ಮ ಅಂದರೆ ಏನು, ಅದ್ರ ಫಂಕ್ಷನ್ಸ್ ಹೇಳ್ಕೊಟ್ರಿ, ಮತ್ತು ಯಾವ್ಯಾವ ವರ್ಗದ ಜನರಲ್ಲಿ ಅಂದರೆ ನಮ್ಮ ಏಜ್ ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಚರ್ಮದ ಕಾಯಿಲೆ ಅನ್ನೋದ್ರ ಬಗ್ಗೆ, ಮತ್ತು ನಮ್ಮಲ್ಲಿರುವಂಥ ಕೆಲವು ತಪ್ಪು ತಿಳುವಳಿಕೆಗಳ ಬಗ್ಗೆನೂ ಕೆಲವೊಂದು ಮಾಹಿತಿಯನ್ನು ನೀವು ಕೊಟ್ರಿ. ತುಂಬ ಒಳ್ಳೆ ಮಾಹಿತಿ. ಇದು ಬ್ರಾಡ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳಿದ್ದೇನೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೋದರೆ, ಡೀಪ್ ಆಗಿ ಹೋದರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಹೇಳ್ಬೋದು. ಈ ಟ್ರೀಟ್ಮೆಂಟ್ ಪಾರ್ಟು ಮತ್ತು ಹೈಜೀನ್ ಮೇಂಟೆನೆನ್ಸನ್ನು ಮುಂದಿನ ಇದರಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಖಂಡಿತ. ತುಂಬ ಧನ್ಯವಾದಗಳು ಸರ್. ನೀವು ನಿಮ್ಮ ಒಂದು ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ನಮ್ಮ ನುಡಿಸಿರಿ ವಾಹಿನಿಯಿಂದ ನಿಮಗೆ ಹೃತ್ಪೂರ್ವಕವಂತ ಧನ್ಯವಾದಗಳು. ತಮಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ. ವೀಕ್ಷಕರೇ, ಈಗ ನೀವು ನೋಡಿದ್ರಿ ಚರ್ಮದ ಕಾಯಿಲೆ ಕುರಿತಾಗಿ ಒಂದು ಇಂಟ್ರಡಕ್ಷರಿ ಪಾರ್ಟ್ ಅಂತಲೂ ಹೇಳ್ಬೋದು ಇದನ್ನು. ಚರ್ಮ ಕಾಯಿಲೆಗಳು ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದ್ರ ಕುರಿತಾಗಿ ಡಾಕ್ಟ್ರು ನಮಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ಏಜ್ ಗ್ರೂಪಲ್ಲಿ ಯಾವ್ಯಾವ ಥರ ಒಂದು ಚರ್ಮದ ಕಾಯಿಲೆಗಳು ನಮ್ಗೆ ಕಾಣಿಸ್ಕೊಳ್ಳುತ್ತೆ, ಮತ್ತು ನಾವು ಅದರಿಂದ ಹೇಗೆ ಇದಾಗಬೇಕು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಲೈಫ್ ಸ್ಟೈಲ್ಗಳಿಂದ ಯಾವ ಥರ ಒಂದು ಚರ್ಮದ ಕಾಯಿಲೆಗಳು ಬರುತ್ತೆ, ಮತ್ತು ನಮ್ಮ ಡ್ರೆಸ್ ಕೋಡ್ಗಳಿಂದ ಯಾವ ಥರ ಚರ್ಮದ ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಕುರಿತಾಗಿ, ಹಾಗೆ ನಾವು ಈ ಚರ್ಮದ ಕಾಯಿಲೆ ಬರದೇ ಇರೋ ಥರ ಯಾವ ಥರ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಜೊತೆ ಚರ್ಚೆ ಮಾಡೋಣ. ಇದೀಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿತ್ತು. ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.